ಮಳೆಗೆ ಕಾಫಿ ನಾಡಲ್ಲಿ ನಾನಾ ಅವಾಂತರಗಳಾಗಿದೆ. ದೇವನಗೂಲ್ ಗ್ರಾಮದಲ್ಲಿ ಮನೆಯ ಪಕ್ಕದಲ್ಲೇ ಧರೆ ಕುಸಿದಿದೆ. ಪುನರ್ವಸು ಮಳೆಗೆ ಕಾಫಿ ನಾಡಲ್ಲಿ ಆಗಿರುವಂತಹ ಅವಾಂತರ. ದೇವನಗೂಲ್ ಗ್ರಾಮದಲ್ಲಿ ಮನೆಯ ಪಕ್ಕದಲ್ಲೇ ಧರೆ ಕುಸಿದಿರೋದು. ಇಂದಿರಮ್ಮ ಅನ್ನೋರ ಮನೆ ಪಕ್ಕದಲ್ಲೇ ಮಣ್ಣು ಕುಸಿದಿದೆ. ಮಳೆ ಹೆಚ್ಚಾದಂತೆಲ್ಲ ಧರೆ ಕುಸಿತಾ ಇದೆ. ಆತಂಕ ಹೆಚ್ಚಾಗಿದೆ ಜನರಲ್ಲಿ. ಚಾರ್ಮಾಡಿ ಘಾಟ್ ತಪ್ಪಲಿನ ಗ್ರಾಮಗಳಲ್ಲೂ ಕೂಡ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಅಬ್ಬರಿಸ್ತಾ ಇದೆ ಮಳೆ. ಮುಂಗಾರು ಅಬ್ಬರಿಸ್ತಾ ಇದ್ದು ಅನಾಹುತಗಳು ಕೂಡ ಶುರುವಾಗಿದೆ. ಮಣ್ಣು ಕುಸಿದಿರೋದು. ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಪ್ರಮಾಣ ಹೆಚ್ಚಾದಂತೆಲ್ಲ ಭೂಮಿ ಕುಸಿಯೋದು ಕೂಡ ಜೋರಾಗುತ್ತೆ. ಅದೇ ಆತಂಕ ಈಗ ಆ ಭಾಗದ ಜನರನ್ನ ಕಾಡ್ತಾ ಇರೋದು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿರಂತರವಾಗಿ ಸುರಿಯುತ್ತಿರುವಂತಹ ಪುನರ್ವಸು ಮಳೆಗೆ ಜನಜೀವನವೇ ಅಸ್ತವ್ಯಸ್ತವಾಗಿರುವಂಥದ್ದು. ಅದರಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪ ಬರುವಂತಹ ದೇವನಗೂಲು ಗ್ರಾಮದ ಬಳಿ ಇರುವಂಥದ್ದು. ಇದೇ ಗ್ರಾಮದಲ್ಲಿ ಕಳೆದ 2019ರಲ್ಲಿ ಈ ಗ್ರಾಮದಲ್ಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಸಂಪರ್ಕವೇ ಕಡಿತವಾಗಿತ್ತು. ಅದರಿಂದ ಸ್ವಲ್ಪ ದೂರದ ಅಣತಿ ದೂರದಲ್ಲೇ ಇದೀಗ ದೇವನಗೂಲು ಸಮೀಪ ಇರುವಂತಹ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಗುಡ್ಡ ಕುಸಿತವಾಗಿರುವಂಥದ್ದು. ಮರಗಳು ಕೂಡ ಕೆಳಗೆ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಇಂದ್ರಮ್ಮ ಎನ್ನುವರು ಕೂಡ ಕುಟುಂಬ ವಾಸವಾಗಿರುವಂಥದ್ದು. ಆ ಮನೆಯ ಅವರಲ್ಲಿ ಈಗ ಸಹಜವಾಗಿ ಒಂದು ರೀತಿ ಆತಂಕವೂ ಕೂಡ ಮನೆ ಮಾಡಿರುವಂಥದ್ದು. ನಿರಂತರ ಮಳೆಯಿಂದಾಗಿ ಮಣ್ಣು ಕುಸಿತವಾಗ್ತಾ ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಈಗಾಗಲೇ ಭಾಗಶಃ ಮಣ್ಣು ಮೇಲ್ಭಾಗದಿಂದ ಬಿದ್ದಿರುವಂಥದ್ದು. ಮಣ್ಣಿನ ಜೊತೆಗೆ ಅಲ್ಲಿರುವಂಥ ಬಿದಿರು ಹಾಗೆಯೇ ಅಕ್ಕಪಕ್ಕದಲ್ಲಿರುವಂಥ ಗಿಡಗಳು ಮರ ಹಾಗೆಯೇ ಬಿದ್ದಿರುವಂಥ ರಸ್ತೆಗೆ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಈ ರಸ್ತೆ ಏನಿದೆ ಅದು ಕೊಟ್ಟಿಗೆಹಾರ ಹಾಗೆಯೇ ಹೊರನಾಡಿನ ಸಂಪರ್ಕಿಸುವಂಥ ರಸ್ತೆ ಇದಾಗಿರುವಂಥದ್ದು. ಧಾರ್ಮಿಕ ಕ್ಷೇತ್ರವಾಗಿರುವಂಥ ಶ್ರೀಕ್ಷೇತ್ರ ಹೊರನಾಡನ್ನು ಸಂಪರ್ಕಿಸುವಂತಹ ರಸ್ತೆ ಇದಾಗಿರುವಂಥದ್ದು. ಇದೇ ರಸ್ತೆಯಲ್ಲಿ 2019ರಲ್ಲಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತದಿಂದಾಗಿ 2 ದಿನಗಳ ಕಾಲ ಸಂಚಾರ ಸ್ಥಗಿತವೇ ಆಗಿತ್ತು. ಈಗ ಅಂಥದೇ ಆತಂಕ ಇದೀಗ ಎದುರಾಗಿರುವಂಥದ್ದು. ಜೂನ್ ತಿಂಗಳಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟಿತ್ತು. ಜುಲೈನಲ್ಲಿ ಬರ್ತಾ ಇರುವಂಥ ಪುನರ್ವಸು ಮಳೆಗೆ ಅಕ್ಷರಶಃ ಮಲೆನಾಡಿನ ಜನರಲ್ಲಿ ಇದೀಗ ಆತಂಕವೂ ಕೂಡ ಮನೆ ಮಾಡಿರುವಂಥದ್ದು. ಮಳೆಯ ಜೊತೆಗೆ ರಣಗಾಳಿ ಬೀಸ್ತಾ ಇರೋದ್ರಿಂದ ಸಹಜವಾಗಿಯೇ ಜನರಲ್ಲಿ ಒಂದು ರೀತಿ ಭೀತಿಯೂ ಕೂಡ ಎದುರಾಗಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ಬೀಸ್ತಾ ಇರುವಂಥ ಗಾಳಿಯ ಇದರಿಂದಾಗಿ ಜನರಲ್ಲಿ ಒಂದು ರೀತಿ ಆತಂಕ ಎದುರಾಗಿರುವಂಥದ್ದು. ಅಲ್ಲಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ಕೂಡ ಸಂಭವಿಸ್ತಾ ಇರೋದ್ರಿಂದ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಇರುವಂಥದ್ದು. ನನ್ನ ಜೊತೆಗೆ ಸ್ಥಳೀಯರಾದಂಥ ಸಂತೋಷ್ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಯಾವ ರೀತಿ ಆತಂಕ ಎದುರಾಗಿದೆ ಸರ್? ಕಳೆದ 24 ಗಂಟೆಗಳಲ್ಲಿ ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ ದೇವ್ರ ಮನೆ ಭಾಗದಲ್ಲಿ 10 ಇಂಚಿಗಿಂತ ಜಾಸ್ತಿ ಮಳೆ ಆದ್ರಿಂದ ಅಲ್ಲಲ್ಲಿ ಗುಡ್ಡ ಕುಸಿತ ಸ್ಟಾರ್ಟ್ ಆಗಿದೆ. ಇದು 19ರಲ್ಲಿ ಇದೇ ಭಾಗದಲ್ಲಿ ಇದು ಸಮೀಪದಲ್ಲೇ ಗುಡ್ಡ ಕುಸಿತ ಆಗಿ 2-3 ದಿನ ರೋಡ್ ಬ್ಲಾಕ್ ಆಗಿ ದೊಡ್ಡ ಅನಾಹುತ ಆಗಿತ್ತು. ಹಾಗಾಗಿ ಈಗ ಗುಡ್ಡ ಕುಸಿತಲೇ ಇದೆ ನೋಡಿ, ಮಳೆ ಬಂದಂಗೆ ಕುಸಿತಲೇ ಇದೆ. ಹಾಗಾಗಿ ಈ ಭಾಗದ ರೋಡ್ ಬ್ಲಾಕ್ ಆಗೋ ಸಂಭವನೂ ಇದೆ. ಮತ್ತು ಆ ಮನೆ ಇಂದ್ರಮ್ಮ ಅನ್ನೋರ ಮನೆ ಅಪಾಯದ ಅಂಚಿನಲ್ಲಿದೆ. ಚಿಕ್ಕಮಗಳೂರಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.